ಡಾಕ್ಟರ್ ಹೇಳಿದ್ರು ನೋ ಇಟ್ ಇಸ್ ಎ ನಾರ್ಮಲ್ ಲಂಪ್ ಅಂತ. ದೆನ್ ಅಲ್ಟ್ರಾ ಸ್ಕ್ಯಾನ್ ಗೆಲ್ಲ ಕಳ್ಸಿದ್ರು. ದೆನ್ ಸ್ಟಿಲ್ ಇಟ್ ಕೇಮ್ ಅ ನಾರ್ಮಲ್ ಲಂಪ್ ಅಂತಾನೆ. ದೆನ್ ಆಫ್ಟರ್ ಮಂತ್ ಆದ್ಮೇಲೆ ರಿಡ್ಯೂಸ್ ಆಗ್ಲಿಲ್ಲ ಅದು ಸೈಜ್. ಜಾನ್ 3 ಗೆ ಆಪರೇಷನ್ ಆಗಿದ್ದು. ಗೊತ್ತಿಲ್ಲ. ಆಕ್ಚುಲಿ ನಾನು ಮೇ ಬಿ ಸೆಕೆಂಡ್ ಒಪಿನಿಯನ್ ತಗೊಳ್ಬೇಕಿತ್ತು, ಏನು ಅಂತ ತಿಳ್ಕೊಳ್ಬೇಕಿತ್ತು. ಐ ಥಿಂಕ್ ನಾವು ಅದನ್ನ ಮಿಸ್ಟೇಕ್ ಮಾಡಿದ್ವಿ. ಅಂದ್ರೆ ಅದ್ರ ಚಿಕಪ್ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಹೌ ಇಫ್ ಇಟ್ ಇಸ್ ಕ್ಯಾನ್ಸರ್ ಅದನ್ನ ಯಾವ ತರ ಚೆಕ್ಅಪ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಮೇ ಬಿ ಡಾಕ್ಟರ್ ಕೂಡ ಏನ್ ಅನ್ಕೊಂಡ್ರು, ಅವ್ರದ್ದು ಏನು ಥಾಟ್ ಅಂದ್ರೆ ಈ ಏಜ್ ಗೆ ಅವ್ರ ಕರಿಯರ್ ಅಲ್ಲಿ ನೋಡಿಲ್ಲ. ವೆನ್ ಐ ಹ್ಯಾಡ್ ದಟ್ ನಾನು 29 years ಅವಾಗ. ಸೊ 29 years ಅಲ್ಲಿ ಇರೋರ್ಗೆ ಯಾರನ್ನು ನೋಡಿಲ್ಲ ಅವರು. ಅದಕ್ಕೆ ಮೇ ಬಿ ಅವ್ರ ಮೈಂಡ್ ಅಲ್ಲಿ ಆ ಥಾಟ್ ಬಂದಿಲ್ಲ ಚೆಕಪ್ ಕಳಿಸ್ಬೇಕು ಅಂತ ನನ್ಗೆ. ಸೊ ಡೈರೆಕ್ಟ್ ಆಗಿ ಆಪರೇಷನ್ ಮಾಡೋಣ, ಸೈಜು ಇದಾಗ್ತಿಲ್ಲ ಅಂತ. ಲೆಟ್ಸ್ ನಾಟ್ ಟೇಕ್ ರಿಸ್ಕ್, ನಿಮ್ ದೊಡ್ಡ ಮಗು ಇತ್ತು ಅಂತ ಹೇಳಿದ್ರಿ ನೀವು, ಆಪರೇಷನ್ ಮಾಡೋಣ ಅಂತ ಆಪರೇಷನ್ ಮಾಡಿದ್ರು. ದೆನ್ ಐ ಥಾಟ್ ಓಕೆ 1 month ಬ್ರೇಕ್ ತಗೊಂಡು ಐ ಜಾಯಿನ್ ಬ್ಯಾಕ್ ಜಿಮ್ಗೆ ಅಂತ ನಮ್ದು ಡೈರೆಕ್ಟರ್ ಅವ್ರಿಗೆಲ್ಲ ನಾನು ಇನ್ಫಾರ್ಮ್ ಮಾಡಿದೆ. ದೆನ್ ಜಸ್ಟ್ ಆಫ್ಟರ್ ಅ ವೀಕ್ ಅದೆಲ್ಲ ಬ್ಯಾಂಡೇಜು ಇದ್ ಮಾಡಕ್ಕೆ, ಮತ್ತೆ ಹೋಗ್ಬೇಕಲ್ಲ ಸ್ಟಿಚಸ್ ಎಲ್ಲ ಇದ್ ಮಾಡಕ್ಕೆ. ಸೊ ದಟ್ ಟೈಮ್ ಐ ವೆಂಟ್. ಅವಾಗ ಏನಾಯ್ತು, ಜಸ್ಟ್ ಅವತ್ತೇ ಹೋಗ್ ಬಂದಿದ್ವಿ. ಇಟ್ ವಾಸ್ ಸ್ಯಾಟರ್ಡೇ. ಮಂಡೇ ನಿಮ್ದು ಲ್ಯಾಬ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಲ್ಯಾಬ್ಗೆ ಯಾವುದೇ ಒಂದು ಲಂಪ್ ತೆಗೆದು ಅದನ್ನ ಟೆಸ್ಟ್ ಗೆ ಅಂತ ಕಳಿಸ್ತಾರಲ್ವಾ, ಬಯೋಪ್ಸಿ ಓನ್ಲಿ. ಸೊ ಅದನ್ನ ಟೆಸ್ಟ್ ಗೆ ಕಳ್ಸಿದ್ರು. ಅವಾಗ ಸರಿ ಮಂಡೇ ಬರುತ್ತೆ ಅಂತ. ಅಲ್ಲಿವರೆಗೂ ನಮ್ಗೇನು ಆತರ ಏನೋ ನಾವು ಯೋಚನೆ ಮಾಡಿಲ್ಲ. ಇಟ್ಸ್ ಡನ್, ಸರ್ಜರಿ ಇಸ್ ಡನ್, ಇಟ್ಸ್ ಡನ್ ಅನ್ಕೊಂಡು ನಾವಿದ್ವಿ. ದೆನ್ ಸ್ಯಾಟರ್ಡೇ ನಾವು ಚೆಕಪ್ ಹೋಗಿದ್ವಿ. ಮಂಡೇ ಬರುತ್ತೆ ಅಂತ ಹೇಳಿದ್ರು. ಜಸ್ಟ್ ಬೆಳಿಗ್ಗೆ ಹೋಗಿ ಬಂದಿದ್ವಿ. ಆಫ್ಟರ್ನೂನ್ ನನ್ ಮೂವಿ ಟೀಮ್ ಅವರು ನನ್ಗೆ ಮಾತಾಡ್ಸಕ್ಕೆ ಅಂತ ಮನೆಗೆ ಬಂದಿದ್ರು. ದಟ್ ಟೈಮ್ ಡಾಕ್ಟರ್ ಮೆಸೇಜ್ ಮಾಡಿದ್ರು ಮಧ್ಯಾಹ್ನ. ಇಟ್ ವಾಸ್ 2 or 3 ಅನ್ಸುತ್ತೆ ಮೆಸೇಜ್. ಇಟ್ ವಾಸ್ ಪ್ಲೀಸ್ ಕಮ್ ಬೈ ಈವ್ನಿಂಗ್, ಕಮ್ ವಿತ್ ಯರ್ ಹಸ್ಬೆಂಡ್ ಅಂತ ಡಾಕ್ಟರ್ ಮೆಸೇಜ್ ಕಳಿಸಿದ್ರು. ನನ್ಗೇನು ಅಂದ್ರೆ ದೇರ್ ಐ ವಾಸ್ 99% ನನ್ಗೆ ಶೋರ್ ಆಯ್ತು ಸಮಥಿಂಗ್ ಇಸ್ ದೇರ್ ಅಂತ, ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತು ನನ್ಗೆ. ಬಿಕಾಸ್ ಮಂಡೇ ರಿಪೋರ್ಟ್ ಬರುತ್ತೆ, ಮಂಡೇ ಬಾ ಅಂತ ಹೇಳಿದ್ರು. ಬಟ್ ಇಟ್ ಈಸ್ ಇವತ್ತೇ ಹೋಗಿ ಬಂದಿದ್ದೀವಿ. ಇಫ್ ಇಟ್ ಈಸ್ ನಾರ್ಮಲ್ ಆಗಿದ್ದಿದ್ರೆ ನಮ್ಗೆ ಮಂಡೇನೆ ಬಂದ್ಬಿಟ್ಟು ಕಲೆಕ್ಟ್ ಮಾಡು ಅಂತ ಅಂತಿದ್ರು. ಅಂಡ್ ಸೆಕೆಂಡ್ ಸೆಂಟೆನ್ಸ್ ವಾಸ್ ಕಮ್ ವಿತ್ ಯುವರ್ ಹಸ್ಬೆಂಡ್ ಅಂತ. ಇನ್ ಕೇಸ್ ಇದು ನಾರ್ಮಲ್ ಆಗಿದ್ರೆ ಹಸ್ಬೆಂಡ್ ಜೊತೆ ಬಾ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ಲಿಲ್ಲ. ಸೊ ಅಂಡ್ ನನ್ಗೆ ನನ್ 6 ಸೆನ್ಸ್ ಇಟ್ ವಾಸ್, ಐ ಥಿಂಕ್ ನಮ್ಗೆ ಏನೋ ಒಂದು ಕೆಟ್ಟದಾಗ್ಬೇಕಾದ್ರೆ ನಮ್ದು 6 ಸೆನ್ಸ್ ಏನೋ ಒಂದು ಪ್ರಿಪೇರ್ ಮಾಡ್ತಿರುತ್ತೆ. ಸೊ ನನ್ಗೇನಾಯ್ತು ಅಂದ್ರೆ ಫ್ರಮ್ ಪಾಸ್ಟ್ 2 months ನಾನು ಯಾವತ್ತೂ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿಸ್ತಿರ್ಲಿಲ್ಲ. ಒಂದು ಐ ವಾಸ್ ಟಾಕಿಂಗ್ ಐ ಶುಡ್ ಗಿವ್ ಮೈ ಹೇರ್ ಟು ಕ್ಯಾನ್ಸರ್ ಪೇಷಂಟ್. ಬಿಫೋರ್ ದಟ್ 30 years ನನಗೆ ಕ್ಯಾನ್ಸರ್ ಅನ್ನೋ ವರ್ಡ್ ನನ್ ಹತ್ರ ಎಲ್ಲೂ ಬಂದೇ ಇರ್ಲಿಲ್ಲ. ದೆನ್ ಮೈ ಬ್ರದರ್, ಅವನು 2 months ಇಂದ ಹಿ ವಾಸ್ ರನ್ನಿಂಗ್ ಟು HCG ಹಾಸ್ಪಿಟಲ್. ಅವ್ರದ್ದು ಫ್ರೆಂಡ್ ಅಪ್ಪಗೆ ಹುಷಾರಿರ್ಲಿಲ್ಲ, ಹಿ ವಾಸ್ ರನ್ನಿಂಗ್. ದೆನ್ ಇನ್ನೊಂದ್ ನನ್ನ ಫ್ರೆಂಡ್ಗೆ ಕೇಳಿದೆ, ಆ ವೀಕಲ್ಲಿ ಏನೇನ ಚೆಕ್ ಮಾಡಿದೆ, ನಾನು ಕ್ಯಾನ್ಸರ್ ಪೇಷಂಟ್ ಗೆ ಡೊನೇಟ್ ಮಾಡಿದೀನಿ ಆ ತರ. ಅಂಡ್ ನಂದು ಬ್ರದರ್ದು ಡ್ಯಾಡಿ ಅವರು ತೀರೋದ್ರು ಅದೇ ವೀಕಲ್ಲೇ. ಸೊ ಸಮ್ವೇರ್ ನನ್ಗೆ ಆ ಡಾಕ್ಟ್ರು ಮೆಸೇಜ್ ಬಂದಾಗ ಗಾಡ್ ಇಸ್ ಪ್ರಿಪೇರಿಂಗ್ ಮೀ ಫಾರ್ ಸಮಥಿಂಗ್ ಅಂತ ಅನಿಸ್ತು ನನ್ಗೆ ಆ ಟೈಮ್ ಅಲ್ಲಿ. ಬಿಕಾಸ್ ಯಾವಾಗ್ಲೂ ಸಡನ್ ಆಗಿ ನಮ್ಗೂ ಶಾಕ್ ಆಗ್ಬಾರ್ದು ಅಂತ ಗಾಡ್ ನಮ್ಗೆ ಯಾವಾಗ್ಲೂ ಒಂದು ಏನೋ ಯಾವ್ದೋ ಒಂದು ರೀತಿಯಿಂದ ಪ್ರಿಪೇರ್ ಮಾಡ್ತಿರ್ತಾನೆ ಅಂತ ನಾನ್ ಬಿಲೀವ್ ಮಾಡ್ತೀನಿ. ದೆನ್ ವಿ ವೆಂಟ್ ಟು ಹಾಸ್ಪಿಟಲ್ ಈವ್ನಿಂಗ್. ನಾನು ಐ ವಾಸ್ ಪ್ರಿಪೇರ್ಡ್, ವಾಟ್ ಎವರ್ ಶಿ ಇಸ್ ಗೋಯಿಂಗ್ ಟು ಸೇ ಐ ವಿಲ್ ಟೇಕ್ ಇಟ್ ಅಂತ. ಬಟ್ ಹಸ್ಬೆಂಡ್ ಹಿ ವಾಸ್ ನಾಟ್ ಪ್ರಿಪೇರ್ಡ್ ಮೇ ಬಿ, ಬಟ್ ಹಿ ಪ್ರಿಪೇರ್ ಆಗಿದ್ರು ಅನ್ಸುತ್ತೆ. ಬಟ್ ಅವ್ರು ಹೇಗೆ ಅಂದ್ರೆ ಈಸ್ ವೆರಿ ಸೆನ್ಸಿಟಿವ್ ದ್ಯಾನ್ ಮೀ. ಅವಳಿಗೆ ಮಗು 2 ವರ್ಷ 1 month ಅಂದ್ರೆ 2 years 1 month ಆಗಿತ್ತು ಅವ್ರಿಗೆ ಅವಾಗ ವೆನ್ ನನ್ಗೆ ಡಿಟೆಕ್ಟ್ ಆದಾಗ. ಸೊ ಡಾಕ್ಟರ್ ಹತ್ರ ಕೂತ್ಕೊಂಡು ದೆನ್ ಶಿ ಸ್ಟಾರ್ಟೆಡ್ ಟೆಲಿಂಗ್. ನನ್ಗಿಂತ ಜಾಸ್ತಿ ಡಾಕ್ಟರ್ಗೆ ಬೇಜಾರಾಗ್ಬಿಟ್ಟಿತ್ತು ಆ ಟೈಮಲ್ಲಿ.
ಶಿ ವಾಸ್ ವೆರಿ ನರ್ವಸ್, ಅಂದ್ರೆ ಅವ್ರಿಗೆ ಹೋದ್ ನಂದು ಹೇಳಿದ್ದೆ, ನನ್ನ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದೆ, ಎಲ್ಲಾದ್ರ ಬಗ್ಗೆನೂ ಶಿ ನ್ಯೂ. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಬೇಜಾರ್ ಪಟ್ಕೊಂಡು ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್, ಇಲ್ಲಿ ಇದೊಂದು ಗಾಡ್ ಒಂದು ಟೆಸ್ಟ್ ಅಂತ ಅನ್ಕೊಳ್ಳಿ, ಹಂಗೆ ಹಿಂಗೆ ಜಸ್ಟ್ ಟೇಕ್ ಅ ಬ್ರೇಕ್, ಆಮೇಲೆ ಮತ್ತೆ ಎಲ್ಲಾನು ಇದ್ ಮಾಡಿ, ಆಮೇಲೆ ಇದ್ರಿಂದ ನಥಿಂಗ್. ನನ್ಗೆ ಒಂದ್ ಗುಡ್ ಥಿಂಗ್ ಏನು ಅಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ನನ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿರ್ಲಿಲ್ಲ. ವಾಟ್ ನೆಕ್ಸ್ಟ್ ಅನ್ನೋದು, ಅದು ಇಟ್ ಹೆಲ್ಪ್ ಮಿ ಅನ್ಸುತ್ತೆ. ಅಂದ್ರೆ ಹತ್ರದಿಂದ ನಾನು ಯಾರಿಗೂ ನೋಡಿರ್ಲಿಲ್ಲ, ಅದು ಟ್ರೀಟ್ಮೆಂಟ್ ಹೇಗಿರುತ್ತೆ ಏನು ಅಂತ ಏನು ಗೊತ್ತಿರ್ಲಿಲ್ಲ. ದೆನ್ ಹಿ ಸ್ಟಾರ್ಟೆಡ್ ಟ್ರೈಂಗ್ ಡಾಕ್ಟರ್ ಎದುರುಗಡೆ. ದೆನ್ ಡಾಕ್ಟರ್ ಅವ್ರು ಹೇಳಿದ್ರು, ಅವಳೇ ಅಷ್ಟೊಂದು ಗಟ್ಟಿಯಾಗಿ ಕುತ್ಕೊಂಡಿದ್ದಾಳೆ, ಏನಕ್ಕೆ ಹೆದರ್ತೀರಾ, ಶಿ ವಿಲ್ ಬಿ ಆಲ್ ರೈಟ್ ಅಂತ. ಬಟ್ ಅಲ್ಲಿವರೆಗೂ ನನ್ಗೆ ಯಾವ ಕ್ಯಾನ್ಸರು, ಯಾವ ಸ್ಟೇಜು ಅದೆಲ್ಲ ಏನೂ ಗೊತ್ತಿರ್ಲಿಲ್ಲ ನನ್ಗೆ. ಬಟ್ ನನ್ನ ಡಾಕ್ಟರ್ ಕೇಳಿದ ಫಸ್ಟ್ ಕ್ವೆಶನ್, ಅವ್ರು ಹೇಳಿದಾಗ ನಾನ್ ಕೇಳಿರೋ ಫಸ್ಟ್ ಕ್ವೆಶನ್, ನನ್ ಜಿಮ್ ಮಾಡ್ಬೋದಾ ಅಂತ. ಇಟ್ ಫೈಂಡ್ಸ್ ವೆರಿ ಸಿಲ್ಲಿ ಅಂಡ್ ಫನಿ ಆಲ್ಸೋ. ಮೇ ಬಿ ಇವಾಗ ನೆನ್ಸ್ಕೊಂಡ್ರೆ ಎಷ್ಟು ಫನಿ ಕ್ವೆಶನ್ ಕೇಳಿದೆ ಅಂತ ಅನ್ಸುತ್ತೆ. ಬಿಕಾಸ್ ನನ್ಗೆ ಗೊತ್ತಿಲ್ಲ, ಇಟ್ಸ್ ಸಚ್ ಬಿಗ್ ಜರ್ನಿ ಅಂತ, ನನಗೂ ಗೊತ್ತಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ. ವಿ ಡೋಂಟ್ ನೋ, ಲೈಕ್ ಆ ಟೈಮಲ್ಲಿ ನನ್ಗೆ ಕರಿಯರ್ ಇದ್ರಿಂದ ನನ್ ಕರಿಯರ್ ಹಾಳಾಗ್ಬಾರ್ದು ಅನ್ನೋದು ಅಷ್ಟೇ ಇತ್ತು ನನ್ಗೆ.